ಸಚಿವರು ಪುತ್ರನ ಹನಿ ಟ್ರಾಪ್ ಹಿಂದೆ ಹತ್ಯೆ ಸಂಚು. ತನ್ನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಂಎಲ್ಸಿ ರಾಜಣ್ಣ ಹೇಳಿದ್ರು. ಸುಪಾರಿ ಸಂಚಿನ ಬಗ್ಗೆ ಎಕ್ಸ್ಕ್ಲೂಸಿವ್ ಆಡಿಯೋ ವೈರಲ್. ಸುಪಾರಿ ಕೊಟ್ಟಿದ್ದಂತಹ ಇದರ ಬಗ್ಗೆ ದಾಖಲೆ ಹೊರಹಾಕಿದಂತಹ ರಾಜೇಂದ್ರ. ಆ ಆಡಿಯೋದಲ್ಲಿದೆ ರಾಜೇಂದ್ರ ಹತ್ಯೆಗೆ ಮಹಾನ್ ಸ್ಕೆಚ್. ಹಾಗಾದ್ರೆ ಆ ಆಡಿಯೋದಲ್ಲಿ ಇರೋದಾದ್ರೂ ಏನು? ಹನಿ ಟ್ರಾಪ್ ವಿಚಾರವನ್ನ ರಾಜಣ್ಣ ಅವರು ಸೆಷನ್ ನಲ್ಲಿ ಬಟಾಬೈಲು ಮಾಡಿದ್ರು. ಸೆಷನ್ ನಡೀತಾ ಇರ್ಬೇಕಾದ್ರೆ ಹನಿ ಟ್ರಾಪ್ ಬಗ್ಗೆ ಮಾತನಾಡಿದ್ರು. ಅದನ್ನ ಅವರು ಕೊನೆವರೆಗೂ ಅಂದ್ರೆ ಸ್ಟಿಲ್ ಟುಡೇ ವರ್ಗೂ ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಹೇಳಿದ ಸತ್ಯ ಎನ್ನುವಂತಹ ವಿಚಾರವನ್ನೇ ರಾಜಣ್ಣ ಅವರು ಮಾತನಾಡಿದ್ದಾರೆ. ಈ ಒಂದು ಹನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಎಂಎಲ್ಸಿ ರಾಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮಪ್ಪ ಹೇಳಿದ್ದು ಸರಿಯಾಗಿದೆ ಎನ್ನುವಂತಹ ವಿಚಾರವನ್ನ ಅವ್ರು ಹಂಚಿಕೊಂಡಿದ್ದಾರೆ. ಎಂಎಲ್ಸಿ ರಾಜಣ್ಣ ಅವರು ನನ್ನ ಹತ್ಯೆಗೆ ಸುಪಾರಿ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನು ಮಾತನಾಡಿದ್ರು. ಈಗ ದಾಖಲೆ ಸಮೇತ ಆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಡಿಸೆಂಬರ್ನಲ್ಲಿ ಪುಷ್ಪ ಹಾಗೂ ರಾಖಿ ಎನ್ನುವವರ ನಡುವೆ ಒಂದು ಸಂಭಾಷಣೆ. ಸುಪಾರಿ ಕೊಟ್ಟ ಆರೋಪಿ ಸೋಮನ ಪ್ಲಾನ್ ಬಗ್ಗೆ ವಿವರಣೆ. ಪ್ರಕರಣದ A1 ಆರೋಪಿ ಜೈಪುರ ಸೋಮ ಆಪ್ತೆ ಈ ಪುಷ್ಪ. ರಾಜೇಂದ್ರ ಅವರ ಆಪ್ತ ರಾಖಿ ಎಂಬುವರ ಬಳಿ ಹೇಳಿದ್ದಂತಹ ಪುಷ್ಪ ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆದಿರೋದಾಗಿ ಹೇಳಿದ್ದಂತಹ ಸೋಮನ ಜೊತೆಗಿದ್ದುಕೊಂಡೇ ಕೊಲೆ ಸಂಚಿನ ಮಾಹಿತಿ ಕಲೆ ಹಾಕಿದ್ದಂತಹ ಪುಷ್ಪ. ಕೊಲೆ ಸಂಚಿನ ವಿಚಾರವನ್ನ ರಾಜೇಂದ್ರ ಆಪ್ತರಿಗೆ ತಿಳಿಸಿದ್ದಂತಹ ಪುಷ್ಪ ಆಪ್ತ ರಾಖಿ ಮೂಲಕ ಮಾಹಿತಿ ಪಡೆದಂತಹ ರಾಜೇಂದ್ರ ಅಲರ್ಟ್ ಆಗಿದ್ದಾರೆ. ಹತ್ಯೆಯ ಸಂಚಿನ ಬಗ್ಗೆ ತಿಳಿದು ಇದೀಗ ದೂರು ದಾಖಲಿಸಿರುವಂತಹ ಎಂಎಲ್ಸಿ ರಾಜೇಂದ್ರ. ಇದೇ ಆಡಿಯೋ ಬೆನ್ನತ್ತಿ ತನಿಖೆ ನಡೆಸುತ್ತಿರುವಂತಹ ಪೊಲೀಸ್. ಆಡಿಯೋದಲ್ಲಿ ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ ಎನ್ನುವಂಥವರ ಹೆಸರು ಉಲ್ಲೇಖವಾಗಿದೆ. ಎಸ್, ಆ ಒಂದು ಆಡಿಯೋದಲ್ಲಿ ಏನಿದೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ ತೋರಿಸ್ತೀವಿ ನೋಡಿ. ಅಣ್ಣ ಏನಂತು ಏನೊಂದಿಲ್ಲ. ಅದನ್ನ ಇವಾಗ ಸ್ವಲ್ಪ ಸಿಗರೇಟ್ ಸೇದಪ್ಪ 8:08ವರೆಗೆ ಸಿಗ್ತಾರೆ ಇವಾಗ. ಅದಕ್ಕೇನೆ ಏನಂತ ಹೇಳ್ಬೇಕು ಎತ್ತ ಅಂತ ಸರ್. ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್. ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದ್ ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದ್ನ ಹೇಳ್ತಾಳೆ ಅಷ್ಟೇನೆ. ಅವ್ಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವ್ಳು ಚಿಕ್ಕವ್ರದಿಂದ ನೋಡಿದೀವಿ. ಅವ್ಳು ಇರೋದನ್ನ ಮ್ಯಾಟ್ರ್ ಹೇಳ್ತಾವಳೆ. ಕೇಳಂಗಿರ ಕೇಳಿ ಸರ್, ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನೆ. ಅಲ್ಲ ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅವನ ಅಥವಾ ವಿಡಿಯೋ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಹೌದಾ? ಅಲ್ಲ ನಾನು ಕೇಳಿದ್ ನನಗೆ ಅವ್ನು ಅನ್ಕೊಂಡ್ರೆ ನನ್ಗೆ ಏನಾಗಬೇಕು? ನನಗೆ ಯಾರ ಕಂಡ್ರೆ ನನ್ಗೆ ಏನಾಗಬೇಕು ಹೇಳು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ. ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ನಮ್ ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತಿದ್ವಿ. ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ್ ಮೇಲೆ ಒಂದ್ ಕಣ್ಣಿಕ್ಕಿ ಸರ್. ಯಾರ್ಗಾನ ಪೊಲೀಸ್ ಅವ್ರಿಗೆ ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು ನಿಮ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ಬಂದ್ರೆ ನಿಜಾನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಅಲ್ಲ ನನಗೊಂದ್ ಮಾತು ಕೇಳು. ಇವಾಗ ಪ್ರಶ್ನೆ ಹೊಡಿಬೇಕು ಅಂತ ಇದ್ದ. ಈ ಸಡನ್ ಆಗಿ ಇತ್ತಿರ್ಕೊಳ್ಳಲ್ಲ. ಅವ್ರಿಗುನು ಅದೇ ಕೆಲ್ಸನೇ ಮಾಡಿದಿದ್ದವನು. ಅದೈತೆ ಬಿಡು ಅವ್ನ ಮನ್ಸಲ್ಲಿ. ಅವ್ರಿಗೆ ಹೊಡಿಲೇಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ ಗೊತ್ತಿತ್ತೇನ? ಹೌದೌದು. ನೀವ್ ಯಾವಾಗ ಅಣ್ಣನ್ ಬರ್ತಡೇ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ನಾವು ಫೋಟೋ ಶೂಟ್ ಮಾಡಿಸ್ತೀವಿ. ಅಟಿಕಾ ಬಾಬು ಅವ್ನ್ ಬಂದ್ಬಿಡ್ತಾನೆ, ಬಂದ್ಬಿಡ್ತಾನೆ. ನೀನ್ ಹೋಗೋ ಕಾಡೆ ನನ್ ಮಗನೇ ಎಲ್ಲಿದ್ಯೋ ಲೋಫರ್ ಅವ್ನ್ ಹೋಗ್ಬಿಡ್ತಾನೆ. ಹೋಗೋ ನೀನು ಅಟಿಕಾ ಬಾಬು ತವ ಫಸ್ಟ್ ಹೋಗಲ್ಲಿರು. ಎಷ್ಟು ಮಾತ್ ಅಂದಿಲ್ಲ ಅವನು. ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ್ ಎದುರುಗಡೆ. ಅಣ್ಣ ಬರ್ಬೇಕು, ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತು ಬಿಡು.
ಕಾರಣ ಇಟ್ಕೊಂಡ್ರೆ ಕಾಟ ಮಾತಾಡ್ಬಿಡ್ತಲ್ಲ ಕಾಡೆ ಹೋಗ್ಬಿಡೋಣ ಅವಾಗ ಉಗ್ದೋಗೋದಾನು ಅವ್ನ್ ಗೊತ್ತಾಗ್ಬಿಡ್ತಾವ್ ನೀವು ಸರಿಗಿಲ್ಲ ಇವ್ನು ಅಂತ ಗೊತ್ತಾಗಿ ಅವ್ನ್ ಮುಟ್ಲಾಗಿರೋದು. ನನ್ನ ಹತ್ರ ಹೇಳೋರು ಹುಡ್ಗುರು, ಅಕ್ಕ ಸುಮ್ನೆ ಇದ್ಬಿಡು, ಇವ್ನು ಲೈಫ್ ಲಾಂಗ್ ಒಳಕಿರಂಗೆ ಏನೋ ಮಾಡ್ಕೊಂತವ್ನಿ, ಆ ದುಡ್ಡು ಏನಕ್ಕ ದುಡ್ಡು ತಗೊಂಡ್ ಏನ್ ಮಾಡೋಣ ನಾವು. ಅವ್ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಂದು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆರ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ, ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಅದೇನ್ ನಮಗ್ ಗೊತ್ತಿತ್ತಾ? ಇದು ಕಸ ಎತ್ತಕನೆ ಬಂದಿದ್ದು, ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು, ಅದೇನ್ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಸರ್ ನೀವ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತಾ ಸರ್? ನಾನ್ ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್, ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತಾ? ನಾವ್ ಆಟೋ ಇಳಿತಿದ್ದವ್ರು, ಇವ್ನ ಆಟೋದಲ್ಲಿ ಹತ್ತಿದ್ವಾ ನಾವು, ನಾನ್ ಒಬ್ಳೆ ಹತ್ತಿದ್ನ. ಆಮೇಲೆ ಇಲ್ಲಿ ಇಬ್ರು ಹುಡುಗರು ಇದ್ರು, ಅಣ್ಣ ಬುಗುನಳಿಗ್ ಬಿಟ್ರೆ ನಮ್ಗೆ 700 ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಾಟ್ಲು ಏನೇನೋ ಇಟ್ಕೊಂಡಿದ್ರು. ನಾನು ಅಕ್ಕ ಏನ್ ಮಾಡೋದ ಅಕ್ಕ ಅಂತ ಹುಡ್ಗ ಕೇಳ್ದ. ನಾನ್ ಕುಂತ್ಕೊಂಡ್ರೆ ಯಾರಿಗೂ ಹತ್ತಿಸ್ಕೊಳಲ್ಲ, ಹೆಣ್ಮಕ್ಳಿಗಷ್ಟೇ, ಹೋಗ್ಲಿ ಬಿಡೋಣ ಪಾಪ ಏನೋ ಅರ್ಜೆಂಟ್ ಅಲ್ಲವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಾಲರ್ ಮಾತಾಡ್ತವ್ರೆ. ನಾನ್ ಯಾರು ಅಂತ ಗೊತ್ತೇ ಇಲ್ಲ ದೊಡ್ಡ ಮುಂದೆ ಹೋಗಿ. ನೈಟಿ ಎಸ್, ರಾಜೇಂದ್ರ ಮಗಳ ಬರ್ತ್ಡೇಯಲ್ಲೇ ಕೊನೆಗೆ ಸ್ಕೆಚ್. ಮಗಳ ಬರ್ತ್ಡೇ ಡೆಕೋರೇಷನ್ಗೆ ಬಂದಿದ್ದಂತಹ ಜೈಪುರದ ಇಬ್ಬರು ಹುಡುಗರು, ಆ ಇಬ್ಬರನ್ನ ಕಳಿಸಿದ್ದು ಸೋಮ ಎಂದಿರುವಂತಹ ಪುಷ್ಪ. ನವೆಂಬರ್ನಲ್ಲಿ ನಡೆದಿದ್ದಂತಹ ರಾಜೇಂದ್ರ ಹಿರಿಯ ಮಗಳ ಬರ್ತ್ಡೇ, ಸೋಮನಿಗೆ 5 ಲಕ್ಷ ಹಣ ಬಂದಿರೋದು ಸತ್ಯ ಎಂತಿರುವಂತಹ ಪುಷ್ಪ. ರಾಜೇಂದ್ರರಿಗೆ ಈ ಸುದ್ದಿ ಮುಟ್ಟಿಸಬೇಕು ಎಂದಿರುವಂತಹ ಪುಷ್ಪ. ಎಸ್, ರಾಜೇಂದ್ರ ಮಗಳ ಬರ್ತ್ಡೇ ದಿನ ಕೊನೆಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಿ ಪುಷ್ಪ ಫೋನ್ ನಲ್ಲಿ ಮಾತನಾಡ್ತಾ ಇದ್ದಾಳೆ. ಮಗಳ ಬರ್ತ್ಡೇ ಡೆಕೋರೇಷನ್ಗೆ ಬಂದಿದ್ರಲ್ಲ ಆ 2 ಜನ ಜೈಪುರದ ಹುಡುಗರೇ ಇವರು ಕಳಿಸಿದ್ದಾರೆ ಎನ್ನುವಂತಹ ಮಾತನ್ನ ಪುಷ್ಪ ಮಾತನಾಡ್ತಾ ಇದ್ದಾರೆ. ಆ ಇಬ್ಬರನ್ನ ಕಳಿಸಿದ್ದು ಸೋಮ ಅಂತ ಹೇಳಿ ಪುಷ್ಪ ತಿಳಿಸಿದ್ದಾಳೆ. ನವೆಂಬರ್ ತಿಂಗಳಿನಲ್ಲಿ ನಡೆದಿದ್ದಂತಹ ರಾಜೇಂದ್ರ ಅವರ ಹಿರಿಯ ಮಗಳ ಬರ್ತ್ಡೇ, ಆ ಒಂದು ಬರ್ತ್ಡೇ ದಿನಾನೇ ಸ್ಕೆಚ್ ಹಾಕಲಾಗಿತ್ತು ಎನ್ನುವಂತಹ ವಿಚಾರವನ್ನ ಪುಷ್ಪ ಬಾಯ್ಬಿಟ್ಟಿದ್ದಾರೆ. ಸೋಮನಿಗೆ 5 ಲಕ್ಷ ಹಣವನ್ನ ಅಡ್ವಾನ್ಸ್ ಅಂತ ತೆಗೆದುಕೊಂಡಿದ್ದಾನೆ ಸೋಮ ಎನ್ನುವಂತಹ ಸತ್ಯವನ್ನ ಪುಷ್ಪ ಬಾಯ್ಬಿಟ್ಟಿದ್ದಾಳೆ. ರಾಜೇಂದ್ರ ಅವರಿಗೆ ಈ ಒಂದು ಸುದ್ದಿಯನ್ನ ಮುಟ್ಟಿಸಬೇಕು ಅಂತ ಹೇಳಿ ಪುಷ್ಪ ಹೇಳ್ಕೊಂಡಿದ್ದಾಳೆ. ಎಸ್, ಇನ್ನೊಂದು ಆಡಿಯೋ ಫ್ರೀಡಂ ಟಿವಿ ನಿಮ್ಗೆ ತೋರಿಸ್ತಾ ಇದೆ. ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದೀನಿ. ಅಷ್ಟು ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸತ್ಯ ಮಾತಾಡಿರೋದ್ ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳ್ ನೋಡಣ. ಇವನು ದೊಡ್ಡವ್ರಿಗೆ ಹೊಡೆದ್ ಬಿಟ್ರೆ ಇವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತಾನ. ಹಂಗೆ ಇಮಿಡಿಯೇಟ್ ಒಂದೇ ಸೆಕೆಂಡ್ ಒಟ್ನಾಗ ನಾನ್ ಕರಿಯಪ್ಪ, ನನ್ ಸತ್ವಾಗ್ಲೂ ನಾನು ಹೇಳ್ತೀನಿ ಸರಿನಾ. ನಾನ್ ಬೇಕಿದ್ರೆ ಫ್ರಾಂಟ್ ಆಗಿ ಸರ್ ಹಿಂಗೆ ಆಟೋದಲ್ಲಿ ಕುಂತಿದ್ವಿ, ಹೋಗ್ತಾ ಇದ್ವಿ, ಅವ್ರು ಮಾತಾಡ್ಕೊಂಡಿರೋದ್ ಸತ್ಯ, ಈಗ ನಿಮ್ ಹತ್ರ ಹೇಳಿದೀವಿ. ಆಮೇಲೆ ಯಾವ್ದು 5 ಲಕ್ಷ ಬಂತು ಅದನ್ನ ತಿಳ್ಕೊಳ್ಳಿ ಸರ್. ಅವನೊಂದ್ ವ್ಯವಹಾರ ಮಾಡಲ್ಲ ಸರ್, ಏನು ಮಾಡಲ್ಲ. ನನ್ ಮಗ ಯಾರನ್ನು ಬಿಟ್ಟು ಹೋಗೋಣ, ಹಂಗೆ ಹೋಗೋಣ ಸೀದಾ ಒಬ್ನೇ ಹೋದ ಅಂತ. ಯಾರು? ಸೀದಾ ಒಬ್ನೇ ಹೋದ ಅಂತ ಜೈಪುರದಲ್ಲಿ ಹುಡುಗ ಹೇಳಿರೋದ್ ನನ್ಗೆ. ಅವ್ನು ಹೋಗಿದ್ನಲ್ಲ, ಅವನು ಹೋಗಿದ್ನ ಜೊತೆಗೆ, ಜೊತೆಲಿ ಹೋಗಿದ್ನಲ್ಲ ಜೈಪುರದವನು. ಹೋಗಿದ್ನಂತ ಈಸ್ಕೊಂಬರಕ್ ನೆಲ್ಮಂಗತ ಬಿಟ್ಟು ಒಳಕೋದ್ನಂತಲ್ಲ, ಈಸ್ಕೊಂಬರಕ್ ಹೋಗಿದ್ನಂತಲ್ಲ. ಅವಾಗ್ಲೇ ಈಸ್ಕೊಂಬಂದು ಟೈಸು ಎಲ್ಲ ಅದು ಇದು ಏನೇನ ತಂದು ಹಾಕ್ಸಿ ಕಾರ್ ಒಂದ್ 30,000 ರೆಡಿ ಮಾಡ್ಸಿ
ಇನ್ನೂ 1 ಲಕ್ಷ ಐತಂತಪ್ಪ ಫೋನ್ ಪೇಲಿ. ಮತ್ತೆ ಹುಡುಗನ್ ಡ್ರಾ ಮಾಡ್ಕೊಂಬ ಅಂತ ಹೇಳಿದ 2 ಲಕ್ಷ ಯಾರಕ್ಕಾದ್ರೂ ಡ್ರಾ ಮಾಡಿರೋದು ನನಗೆ ಗೊತ್ತಿಲ್ಲ. ಹುಡುಗರು ಹೇಳಿದ್ದು ಅವನು ನಮ್ಮಂತವ್ರ ನಿಮ್ಮಂತವ್ರ ಹುಡುಗರ್ಗೆ ಹಾಕಿಸ್ತಾನೆ, ಅವ್ರ ಹೆಸರು ಮೇಲೆ ಎತ್ಕೊಂಬರದ್ ಕ್ಯಾಶ್ ಮಾತ್ರ ಎತ್ಕೊಂಬರಂಗ್ ಮಾತಾಡ್ತಾನೆ. ನಾನು ಅವ್ನ ಹಂಗೆ ಮಾಡೋದು. ಅವಯ್ಯ ನನ್ಗೂ ನಿನ್ಗೇನು ಹೇಳು, ಅವ್ರ ಇಷ್ಟ ಏನನ ಮಾಡ್ಕೊಂಡ್ಲಿ. ಆಮೇಲೆ ಇದು ಬಾಟ್ಲು, ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡ್ಬೇಕು, ದುಡ್ಡು ಕೊಟ್ಟು ತಗೊಬೇಕು. ಆ ದುಡ್ಡು ಕೊಟ್ಟು ತಗೊಳೋದ್ ಬದ್ಲು ಈ ವಾಟರ್ ಕ್ಯಾನ್ ಎತ್ಬಿಟ್ರೆ ಹೆಸರಿಲ್ಲ. ಆಮೇಲೆ ಗೊತ್ತಾಗಿದ್ ಯಾರಿಗೆ ಅಂತ. ಅಕ್ಕ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು. ಅದ್ರ ವಿಡಿಯೋದಲ್ಲಿ ಹೇಳೋಣ ಹೆಸರು, ಹೇಳದ್ನಲ್ಲ ಎಲ್ಲಾರ್ಗು ಗೊತ್ತು. ಅಲ್ಲ ವಿಡಿಯೋದಲ್ಲಿ ಹೆಸರು ಹೇಳೋಣ. ಹೇಳೋನ್ ಅದ್ ಎಲ್ಲಾರ್ಗು ಗೊತ್ತಿರೋದೇನೆ. ಇವ್ನ್ ಪ್ರೆಸಿಗೆ ಹೊಡಿತಾನೆ ಅಂತ ಎಲ್ಲಾರ್ಗು ಗೊತ್ತಿರೋದೇನೆ. ನಿನ್ಗೆ ಕೆಲವೊಂದೇನು ಗೊತ್ತಾ, ಕೆಲವೊಬ್ರು ಅನ್ಕೊಂತಾರೆ ಪ್ರಶಾಂತ್ಗೆ ಸೋಮ ತಮ್ಮನ್ ತರ ಅಂತ. ಕೆಲವೊಬ್ರಿಗೆ ಹೇಳಿದ್ರೆ ನಂಬಲ್ಲ. ಏನಂತಾರೆ ಗೊತ್ತಾ, ನಿಜನಾ ಅಂತಾರೆ. 1000% ನಿಜ. ನಾನು ಕೇಳಿದೀನಿ. ಮುಸ್ಲಿಂ ಮಂಜ ಮುಂದೆ ಮುಸ್ಲಿಂ ಮಂಜಂಗ್ ಹೇಳೋಣ ಡೈರೆಕ್ಟ್ ಆಗಿ, ಏನಂತ ನಿಮ್ ಬಾಸ್ಗೆ ಹೊಡೆದೇ ಹೊಡಿತೀನಲ್ಲ ಅಂತ ಹೇಳಿ. ನಮ್ ಮುಸ್ಲಿಂ ಮಂಜ ಹೇಳೋಣ ಏನಂತ ಅಂತ ಅನ್ಕೋಣವನು. ಏನೋ ಬಂದಿರೋದು ಅವ್ನಿಗೆ. ಮತ್ತೀಗ ಅವ್ರಿಗೆ ಇವ್ನ್ಗೆ ಏನು ಬೇಕಪ್ಪ. ಅವ ಅಣ್ಣಂಗೆ ಗೊತ್ತಾಗಲ್ಲ, ಹೊಡ್ದಾಗ್ಲೇ ಗೊತ್ತಾಗದ್ ಬಿಟ್ಟಾಕು. ಅವ ಅಣ್ಣನು ಕೇಳಲಿಲ್ಲ ಅಂದ್ರೆ ಅವ್ನ್ ತವನೇ ಹೋಗ್ಲಿ, ನಮ್ಗೇನಾಗ್ಬೇಕಾಯ್ತಿ. ಅವ ಅಣ್ಣ ತಿರ್ಗಾ ಸೋಮ ಅಂತ ಹೋಯ್ತು ಅಂದ್ರೆ ಅವ ಅಣ್ಣಂದೇ ಏನನ್ನ ಮಾಡ್ಕೊಂಬಿಡ್ಲಿ ಬಿಡು. ಹಿಂಗೂ